ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಇವರು ಎದುರನ್ನು ನನಗೊಂದು ಸಾರಿ ತೋರಿಸು. ದುರ್ಯೋಧನ ಹಿತಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸುವ ಕ್ಷತ್ರಿ ಎದುರನ್ನು ನಾನೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಅರ್ಜುನ. ವಿಜಯ ವಿಜಯ. ಜಗದಲ್ಲಿ ಸ್ಥಿತಿ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ವಿಜಯ. ಜಗದಲ್ಲಿ ಸ್ಥಿತಿ ಮೆರವಿ ರಣಭೂಮಿಯ ಪರಿಯ ವಿಜಯ. ರಣಭೀಕರ ಜಯ ಧ್ವನಿ ಪರ ಸಹಸ್ರಕೃಪಾನು ಭಯಂಕರ. ರಣಭೀಕರ ಜಯ ಧ್ವನಿ ಪರ ಸಹಸ್ರಕೃಪಾನು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿರುತ ಮಹಾರಥಿಕ ಬಹುಪದಾದಿ ಪರಿರುತ ಮಹೋತ್ತಾರಿ ಪಟ ಮಹೋತ್ರಾಂತ ವಿಜಯ ವಿಜಯ. ಶವದಲ್ಲಿ ಕಿತೈಲೆರವಿ ರಣಭುವಿಯ ಪರಿಯ ವಿಜಯ. ಅಹಿತ ನಿವಹಯುತ ದುರ್ಗದ ಗದಯುತ ಅಹಿತ ನಿವಹಯುತ ದುರ್ಗ ಗಜಯುತ ಮೆರವ ವಿಭವ ನುಡಿತ. ತುಹಿನ ರೋಟಿ ಕುಲ ಮಹಾಪಿನಿಗಿಲ ತುಹಿನ ರೋಟಿ ಕುಲ ಮಹಾಪಿನಿಗಿಲ. ಕೃಪ ಭರಿತ ಕುರು ವಿಜಯ ಭರಿ ದಲಿತ ವಿಜಯ. ಕೃಪ ಭರಿತ ಕುರು ವಿಜಯ ಭರಿ ದಲಿತ ವಿಜಯ ವಿಜಯ. ಜಗದಲ್ಲಿ ಸ್ಥಿತಿ ಮೆರವಿ ರಣಭೂಮಿಯ ಪರಿಯ ವಿಜಯ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡ ಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿರುವುದು ನೋಡು ಪಾರ್ಥ. ಕೌರವೇಶ್ವರನು ತನಗೆ ಮಿತ್ರರಾದ ಕರ್ಣ ದುಶ್ಯಾಸನರೊಡನೆ ಅಶ್ವರೂಢರಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆಯೇ ಸಿಂಧುರಾಜನಾದ ಶಕುನಿಯು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ವ ರಥಗಳಲ್ಲಿ ಕುಳಿತಿರುವರೇ ಆ ದುರ್ಯೋಧನನ 98 ಮಂದಿ ಸಹೋದರರು. ಅವರೊಡನೆ ಆ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಹೊಲ್ಕಲಧಾರೆಯಾಗಿ ಗಂಭೀರ ಮುದ್ರಿಕೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಅಲ್ಲದೆ ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟತ್ವ ಶೋಭಿತ ರಥದಲ್ಲಿ ಶ್ವೇತ ವ್ಯಸನೆಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನರಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರದ ಮಕುಟವು ಬೆಳಗುತ್ತಿರುವುದು. ಪಾರ್ಥ ನೋಡು, ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ನಮಸ್ಕರಿಸು. ಅಗ್ನಿ ಮಾನವ ಭೀಷ್ಮನ್ ಕುರುಪಿತಾಮನ್, ಇದೋ ನಿನಗೆ ವಂದಿಸುವನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳು ತಿಳಿಸಬಲ್ಲಲಿ. ಇದೇನು ಅರ್ಜುನನ ಪತನವೇ, ಉದ್ಧಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಪರಮಾತ್ಮ? ಜನಾರ್ದನ ಜನಾರ್ದನ ಜನಾರ್ದನ
ಅನುಗ್ರಹ. ಜನಾಯಿಲ ಹರಿ ಪಾಯಿ ಬೇಡವಯ್ಯ ಗಗನ ಹರಿ ಬೇಡವಯ್ಯ ಗಗನ ಹರಿ ಹರಿ ಸಾಧಿಸಲೆಂದು ಹರಿ ಏನಾಯ್ತು ಸಾಧಿಸಲೆಂದು ಹರಿ ಸಾಧಿಸಲೆಂದು ಹರಿ ಯುಜವನೂಲ ಸಾಧಿಸಲೆಂದು ಹರಿ ಯುಜವನೂಲ ಬೇಡವಯ್ಯ ಗಗನ ಹರಿ ಬೇಡವಯ್ಯ ಗಗನ ಹರಿ ಬೇಡು ಕೊಲಲಾರೆನು ಬಂದು ಮಾಧವರನು ಪರಮಾತ್ಮ ವಾಸುದೇವ ಕೊಲಲಾರೆನ ಬಂದು ಮಾಧವರನು ಕೊಲಲಾರೆನ ಗುರು ಹಿರಿಯರನು ಕೊಲಲಾರೆನ ಗುರು ಹಿರಿಯರನು ಕೈಲಿರುವ ಗಾಡಿ ವಜಾರಿಲು ಪರಮಾತ್ಮ ಕೈಲಿರುವ ಗಾಡಿ ವಜಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡು ಜನಾರ್ದನ 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 ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಢ್ಯ ತೋರಿ ಬೇಸಿಗೆ ಬಿಸಿಲಿನಲ್ಲಿ ಬಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು, ಗಾಂಧೀವವು ಕೈಯಿಂದ ಕಳಚಿಸಿರುವುದು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಪರಮಾತ್ಮ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರಲ್ಲಿ ಎಷ್ಟೋ ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರನ್ನು ಒದಿಸುವುದೇ, ಸಾರು ಬಹು ಪೋದಿಸರು ಆಗಿ ಈ ಜಾತಿ ಒದಗಿ ಗುರು ಹಿಂಸೆಗೆ ಕೈಯಾಕಲಾಗುವುದು. ಈ ಸಿದ್ಧವು ಖಂಡಿತವಾಗೂ ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಈ ವಿಷಮೋಸ್ತರದಲ್ಲಿ ಇಂತಹ ಕಸ್ಮಲ ಭಾವವೂ ನಿನ್ನಲ್ಲಿ ಹೇಗೆ ಹುಟ್ಟಿತು ಮಿತ್ರ? ಕ್ಷತ್ರಿಯ ವೀರನಾಗಿ ಅನರ್ಹನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಈ ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಾದಂಬಿ
ತ್ವಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಸುಬೇ ಪ್ರತಿಯುಸ್ತಾದೆ ಇಸುಬೇ ಪ್ರತಿಯೋಸ್ತಾವೆ ಪೂಜ್ಯಾರ ವರುಣಾ ಸೂದನ ಪರಮಾತ್ಮ ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು. ಪೂಜ್ಯರಾದವರು ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರಷ್ಟಿಯ ಶ್ರೇಷ್ಠಕರವಾದ ಜೀವನ. ಬಂಧು ಬಾಂಧವರ ರಕ್ತದಿಂದ ತೆಗೆದು ರಾಜ್ಯ ಭೋಗವನ್ನು ಅನುಭವಿಸಿಯೂ ನನಗಿಲ್ಲ. ಸ್ವಜವದನೆಯೂ ಸಮ್ಮತವಲ್ಲ. ಈ ಯುದ್ಧವು ಖಂಡಿತವಾಗಲೂ ಬೇಡ ಪ್ರಭು. ಯಾರಿಂದ ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬೀಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಮನುಷ್ಯನ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾವಸ್ಥೆಗಳು ಪ್ರಾಪ್ತಿವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಎಂದಿಗೂ ಅದರ ಸಲುವಾಗಿ ದುಃಖಿಸಲಾರರು. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿದೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಮನುಷ್ಯನ ಆತ್ಮದ ಅನಂತ ಪ್ರವಾಸದ ಎರಡು ಹಂತಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಎಂದು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಯುದ್ಧವನ್ನು ಪಾಲನೆ ಮಾಡು ಪಾರ್ಥ. ಬಂಧು ಬಾಂಧವ ಗುರು ಹಿರಿಯರನೆಂತು ಒದಿಸಲಿ ಸಮರ ಬೇಡ ಮುಕುಂದ 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 ಕೃಷ್ಣ ಕೃತಸ್ತ್ವಾ ಕಸ್ಮಲವಿದಂ ವಿಷಮೇ ಸಮುಪಸ್ಥಿತಂ. ಪಾರ್ಥ, ಪರಮಾತ್ಮ ಕರ್ತವ್ಯಂ ಮಾನವ ಧರ್ಮಂ. ಧರ್ಮ ರಕ್ಷಕನು ನಾನಿರೆ ಮರಿದೇಕೆ ಕಳವಳ ಪಡುವೆ. ಅರ್ಜುನ, ಪರಮಾತ್ಮ ಧರ್ಮ ರಕ್ಷಕನು ನಾನಿರೆ ಮರಿದೇಕೆ ಕಳವಳ ಪಡುವೆ. ಮರುಳೇ ಮರುಳೇ ಅಪಕೀರ್ತಿ ಬರುವುದು ಅದಂತಿರಲಿ. ಸಾರ್ಥಕ ಜೀವನಕ್ಕೆ ಬರಸಿಡಿ ನುಡಿಸಲೇ. ಬಂಧು ಬಾಂಧವ ಗುರು ಹಿರಿಯರನ್ನೇ ಕಳಕೊಂಡು ಪಾಪದ ಹೊರೆಯ ಧರಿಸೆನೆಯ ಮುಕುಂದ ಮುಕುಂದ ಕೃಷ್ಣ. ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನಕಾರಿ ಅನರ್ಥ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ.
ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನ್ನಿಸುವೆ. ನಿನ್ನಂಥ ಸಂಭಾವಿತನಿಗೆ ಮರಣಕ್ಕಿಂತ ಘೋರ ತರವಾದದ್ದು. ಶತ್ರುಗಳು ಹೇಡಿ ಎಂದು ಹಾಡಿಕೊಳ್ಳುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ, ಧರ್ಮ ಉಪಾದ್ರವೋ? ಉಭಯಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು. ಅರ್ಜುನ, ಕರ್ಮವು ಮಾನವ ಜೀವನದ ರಾಜ್ಯ ಮಾರ್ಗ. ನೀನೀಗ ಕರ್ಮತತ್ವಲನಾಗು. ಫಲ ಅಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣವನ್ನು ಮಾಡುವುದೇ ಮಾನವನ ಕರ್ತವ್ಯ. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯ ವಾಣಿಯಿಂದ ನನ್ನ ಹೃದಯದ ಪ್ರಕ್ಷುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಾರೆ. ನೀನು ಯಾರು? ಕರ್ಮಯೋಗಿ, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಲ್ಲ. ನಾನು ಜನ್ಮ ಜಲರಾಯಿತನು, ಹವ್ಯಾತ್ಮಕನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಉದ್ದೇಶದ ಅವತಾರಗಳು. ಅರ್ಜುನ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಕಿರೀಟಿ, ನಾನು ಮಾಯೋರೋಪಿ, ದರಿತ್ರಿ ಅನಿಸಿ ಸರ್ವ ಪ್ರಪಂಚವನ್ನು ಧಾರೋಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಈ ವಿಸ್ಮಯ ಜಗತ್ತನ್ನು ಬೆಳಗುವೆನು. ಜಗತ್ತಿನ ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯಾದ ಪರಾವಸ್ತುವು ನಾನು. ಅರ್ಜುನ, ನಾನು ದಾರದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ವಿಸ್ಮಯ ಜಗತ್ತು ನನ್ನಲ್ಲಿ ಪ್ರೋಕ್ತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿಕಾರಣನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿರುವೆನು. ಪಾರ್ಥ, ನನ್ನ ವಿಭೂತಿಯು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವವು ಪಾರ್ಥ, ಪ್ರಳಯಗಳೇ ನಡೆಯುವೆವು. ಪರಮಾತ್ಮ, ನಿನ್ನ ಹುತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಯದಾ ಯಧರ್ಮ ಸದಾಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಟಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಂಭವಾಮಿ ಯುಗೆ 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 ಯುಗೆ. ತಥಾಸ್ತು ಪಾರ್ಥ, ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನೆಪ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆ. ಇದೋ ನೋಡು ನನ್ನ ವಿಶ್ವರೂಪವನ್ನು. ಎಂಥ ಭಯಂಕರವಾದ ರೂಪವು! ಮಾನವನ ಚಕ್ಷುಗಳಿಂದ ನೋಡಲಾರನು ಪ್ರಭು. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತ ಪರಾಧೀನ
ಭಕ್ತರ ಹೃದಯದಲ್ಲಿ ಆನಂದ ತರಂಗರೆಬ್ಬಿಸುವ ನಿನ್ನ ಸುಧಾಮಂದ್ರ ಮಂದವಾಸವನ್ನು ತೋರು. ಗೋಪಿಕಾವಲ್ಲವ ಲಲಲಾಸಿತರಂಜಿಕವಾದ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರು. ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಪಾಳ್ಬೆಳಗುವಿನಾಗಿ ಚಿರಚಿತ್ತವಾಯಿತು ದೇವಾ. ಕಿಂಕರನ ಮರೆಯೋ ಕರುಣಾ ಸೌಮ್ಯ ರೂಪವತೋ ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ ಪರಮಾತ್ಮ ವಾಸುದೇವ. ಶರಣರ ಪೊರೆಯೋ ಜೀವನ ನಿಧಿಯೇ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಒಂದು ಬಳಲಿದೆ ದಾರಿ ಕಾಣದೆ ಒಂದು ಬಳಲಿದೆ ಜಾತಿಯ ಕರುಣಿಸು ರಾಧಾರಮಣ ಮುಕ್ತಿಯ ಕರುಣಿಸು ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಿಸಿ ಕರಗಳ ಬೇಡುವೆ ಚೆರಳಲಿ ನೋಡಿಸಿ ಕರಗಳ ಬೇಡುವೆ ಚೆರಳಲಿ ಮಾಡುತ್ತೇನು ಪವನನಗಳು ಭೀಕರ ರೂಪದ ಬೇಗೆಯ ಸೈರಿಸೆನು ಭೀಕರ ರೂಪದ ಬೇಗೆಯ ಸೈರಿಸೆನು ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಒಂದು ಬಳಲಿದೆ ಜಾತಿಯ ಕರುಣಿಸು ರಾಧಾರಮಣ ಮುಕ್ತಿಯ ಕರುಣಿಸು. ಬಿಡು ಪ್ರಾಣಸಕ್ಕ, ಶಂಖ ಚಕ್ರ ಶೋಭಿತನಾದ ಈ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರದ ಮಧ್ಯೆ ಪ್ರಶಾಂತವಾದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಭಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮೊಳಗಿಸು. ಆಗ್ನಿ ಮಾಧವ. ಕೊಲ್ಲರ
ಬಲದೊಳಗೆ ಛಲದೊಳಗೆ ಬಲದೊಳಗೆ ತಮಗೈಯುವನು ಕೊಲ್ಲುವುದೇ ತಮಗೈಯುವನು ಕೊಲ್ಲುವುದೇ ನಿಲ್ಲಿರಿ ನಿಲ್ಲಿರಿ ಕೊಲ್ಲರ ನೀವು ಕೊಲ್ಲುವ ನೀಗಲಿ ಛೇ ಎಲ್ಲರೂ ಹೇಡಿಗಳು. ಈ ಭೀಷ್ಮನ ಸಮ್ಮುಖದಲ್ಲಿ ದೃಢಾಸ್ತದಿಂದ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಬಲ್ಲ ವೀರನು ಒಬ್ಬನಾದರೂ ದೊರಕಲಿಲ್ಲವಲ್ಲ. ಈ ಕುರುಕ್ಷೇತ್ರ ರಕ್ತ ನೆಲೆಯಲ್ಲಿ ನಡೆದಾಡಿ ಎಲ್ಲೆಲ್ಲಿ ಹುಡುಕಾಡಿದನು ಮೃತ್ಯುವಿನ ಅಂತಿಮ ಆವೇಶದಿಂದ ಉತ್ತೇಜಿತನಾಗಿ ಸೈನ್ಯವನ್ನೆಲ್ಲ ಹರಿಸಿದನು. ಈ ಭೀಷ್ಮನನ್ನು ಎದುರಿಸಬಲ್ಲ ವೀರನು ಒಬ್ಬನಾದರೂ ದೊರಕಲಿಲ್ಲವಲ್ಲ. ಈ ಭರತ ವಂಶವು ಇಲ್ಲಿಗೆ ನಿರ್ಮೂಲವಾಗಿದೆ. ಸಾಹುದಾನ ಗಂಗೆಯ ಸಾಹುದಾನ. ಈ ಯದುಪತಿಯು ಅರ್ಜುನನ ಸಾರಥಿ ಆಗಿರುವವರೆಗೂ ಪಾಂಡವರು ಅಜೇಯರು. ಆಹಾ, ಎಂಥ ಮಹಿಮಮಯವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ ಕುಳಿತು ಅಷ್ಟಿನ ಜಗತ್ತಿನೊಡನೆ ಸ್ಥಿರವಾದ ಸಮ್ಮೇಳನ. ಜೀವನ ಸಂಬಂಧಗಳ ಹಾಗೆ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಷ್ಟಗಳನ್ನು ಆತ್ಮನು ನಡೆಸುವಂತಹ ಧನ್ಯ ಧನಂಜಯ ಧನ್ಯ. ಆದರೆ ವಿದ್ಯೆಯಲ್ಲಿ ಮಾತ್ರ ನನಗೆ ವಿಸ್ತಾರವಿಲ್ಲ. ಇದ್ದಕ್ಕೆ ಸಿದ್ಧನಾಗು ಪಾರ್ಥ. ತಾತ, ಈ ಬಾಲಕರ ಅಭಿನಯನೂ ಸಭಿಸು. ಇದ್ದ ಕಾತುರನಾದ ಈ ನಿನ್ನ ಸಮ್ಮುಖದಲ್ಲಿ ಈ ಹೆಣ್ಣ ಉಪಹಾರ. ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಹಸ್ತನಾಗಿ ಹಂಬನ್ನು ಬಿಡು. ಭೀಷ್ಮನೆಂಬ ಅಭಿಮಾನವನ್ನು ವ್ಯರ್ಥ ಮಾಡು. ಪರಮಾತ್ಮ, ನನ್ನನ್ನೇಕೆ ಈ ಗುರುವದಿಗೆ ಪ್ರಚೋದಿಸುತ್ತೇವೆ? ತಾತನ ಮೇಲೆ ಬಾಣ ಪ್ರಯೋಗ ಮಾಡೋ ಇಚ್ಛೆಯೂ ನನಗಿಲ್ಲ. ಶಂಕರಿಪಯ ಉಳ್ಳವಳ ಖಂಡಿಸುತ್ತೆ ಶಂಕರಿಪಯ ಉಳ್ಳವಳ ಖಂಡಿಸುತ್ತೆ ರಣಚಂಡಿ ಗೌತಮ ಕೊಡುವನ್ನು ನಿಮ್ಮನ್ನು ಈ ಬಾಲ್ಯ ಭೀಷ್ಮನ ಕೃಷ್ಣ ಮಹಾಯಾವಿ ಅಲ್ಲಿ ಬೆಂಕಿಯನ್ನು ಸಾಲದೆ ಘಾತಕ ಕೆಲಸ ಮಾಡಲು ಸಹ ಬಂದರೆಯ ಪಾಂಡವರನ್ನು ಯಜ್ಞಪಶುಗಳನ್ನು ತಿಳಿದು ಈ ಕುರುಕ್ಷೇತ್ರ ಬಲಪೀಠದಲ್ಲಿ ಬಲಿ ಕೊಡುವುದೇ ನಿನ್ನ ರಾಜ್ಯತಂತ್ರ ಉದ್ದೇಶವನ್ನು ತೋರ್ತರು. ಕೇಳು ಕೃಷ್ಣ, ಕೇಳು ಕೃಷ್ಣ, ಇನ್ಯಾರಿಗೂ ಉಳಿಗಾಲವಿಲ್ಲ. ಈ ಭಾರ್ಗವ ಭೀಷ್ಮನನ್ನು ದುರ್ಯೋಧನ ಅಜಾತ ಶತ್ರುವಾಗಿ ಮಾಡಲು ಸಫಲ. ನಿನ್ನ ಇಷ್ಟ ದೈವ ಸರಿಸು. ಧನಂಜಯ, ವಾಸುದೇವ, ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನ್ನು ರಕ್ಷಿಸಕು. ಛೇ, ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ಅರ್ಜುನ, ನೀನಿಂತ ಕಾಪುರುಷನೇ. ನಿನ್ನ ಸಹಾಯವು ನನಗೆ ಬೇಡ. ಇಂದು ಈ ಕೃಷ್ಣನ ಪ್ರಸ್ತುತ ಶಕ್ತಿಯು ಜಾಗರೂಕವಾಗಿ ಕುರುಕ್ಷೇತ್ರದಲ್ಲೊಂದು ನಮ್ಮ ಪ್ರಳಯವನ್ನು ಸೃಷ್ಟಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಶಾಂತನಾಗು ಮಹಾವೀರ. ಬಾ ಮಾಧವ, ಬಾ. ನೀನು ನನ್ನ ಮನಭಿಕ್ಷವನ್ನು ಪೂರ್ಣ ಮಾಡು. ಚಕ್ರಪಾಣಿ ನಿನ್ನ ಆವೇಗವನ್ನು ನಾನು ಅಭಿನಂದಿಸುವೆನು. ಶಾಂತನಾಗು ಮಹಾವೀರ. ನೀನು ಏಕಮಾತ್ರ ಗತಿ. ಈ ಪಾಂಡವರ ಏಕಮಾತ್ರ ಗತಿ. ನಿನ್ನ ಸಮ್ಮುಖದಲ್ಲಿ ಕೃಷ್ಣನ ಭೀಷ್ಮನ ವಧೆಯೂ ಖಂಡಿತ ಎಂದು ತಿಳಿದುಕೋ. ಲೈಟ್ ಆಫ್ ಮಾಡಿ. ಲೈಟ್ 10 ದಿನಗಳ ಗೋರು ಹಿದ್ದದ ತರುವಾಯ ಭೀಷ್ಮನು ಪರಾಜಿತರಾದರು. ಇನ್ನು ನಮ್ಮ ವಿಧಿಯ ಸೂರ್ಯನು ಉದಯ ಆದನಂತೆಯೇ ಭಾವಿಸಿದ್ದನು. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೂ ಭಂಗವಾಗಿತ್ತು. ಈ ವ್ಯೂಹದ ಮಹದ್ವಾರದಲ್ಲಿ ದಂಧಾರಿಯಾದ ದ್ರೋಣನು ನಿಂತಿರುವನು. ಅದನ್ನು ಜಯಿಸಿ ಹಿಂದಿರುಗಲು ಯಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು. ಅಗ್ರಜ, ಕೃಷ್ಣ ಅರ್ಜುನರು ಯುದ್ಧದ ಭೂಮಿಯ ಮತ್ತೊಂದು ಭಾಗದಲ್ಲಿ ಸಂಸಪ್ತಗೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂದಿರುಗಲು ಸಾಧ್ಯವಿಲ್ಲ. ಈಗಿದ ಉಪಾಯವೇನು? ಇದಕ್ಕೆ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ನಮಗೆ ಅಪಜಯವೇ ಖಂಡಿತ. ಎಂತ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವಂತಹ ಅಪತ್ತೇನು ದೊಡ್ಡಪ್ಪ? ಅಭಿಮಾನ್ಯು, ದ್ರೋಣನ ಚಕ್ರವ್ಯೂಹನು ಭೇದ ಶಕ್ತಿಯೂ ನಮ್ಮಲ್ಲಿಲ್ಲ. ಕೌರವರ ಯೋನ ಪರಪರಗಳಿಂದ
ನಮ್ಮ ಸೈನ್ಯವೂ ಅರ್ಥವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಬಾಪು ಬಾಪು ಅಭಿಮಾನ್ಯ ಕುಮಾರ, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಕುಮಾರ ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೂ ಈ ಕೆಲಸ ನಿನ್ನ ಆಗತಕ್ಕದ್ದು. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಕಳಿಸಿದರೆ ಲೋಕ ಅಭಿಮತ ಎನಿಸುವುದು. ದೊಡ್ಡಪ್ಪ, ಚಿಕ್ಕವನೆಂದೆನ್ನನು ನೀ ಪರಿಲೆಕ್ಕಿಸದೆ ತಕ್ಕೆ ನುಡಿಯುವೆ. ದೊಡ್ಡಪ್ಪ, ಚಿಕ್ಕವನೆಂದೆನ್ನನು ನೀ ಪರಿಲೆಕ್ಕಿಸದೆ ತಕ್ಕೆ ನುಡಿಯುವಿರಿ. ಸಿಕ್ಕಿದ ಸಮಯವ ಸಾಧಿಸಲು ನೀ ಅತ್ತರೆಯಿಂದ ಆಶೀರ್ವದಿಸದೆ. ದೊಡ್ಡಪ್ಪ, ಸಿಕ್ಕಿದ ಸಮಯವ ಸಾಧಿಸಲು ನೀವು ಅತ್ತರೆಯಿಂದ ಆಶೀರ್ವದಿಸದೆ. ಚಿಕ್ಕವನೆಂದೆನ್ನನು ನೀ ಪರಿಲೆಕ್ಕಿಸದೆ ತಕ್ಕೆ ನುಡಿಯುವಿರಿ. ಅಪಶ್ರುತಿಯ ಈ ನುಡಿಯಂ ಸಹಿಸಲು ನಾವು. ಅಪಶ್ರುತಿಯ ಈ ನುಡಿಯಂ ಸಹಿಸಲು ನಾವು. ಎತ್ತ ಮಾತಾಪಿತರಿಗೆ ಸೃಷ್ಟಿಯೊಳಗೆ ನಾನು ಕೀರ್ತಿಯ ತರುವೆ. ಎತ್ತ ಮಾತಾಪಿತರಿಗೆ ಸೃಷ್ಟಿಯೊಳಗೆ ನಾವು ಕೀರ್ತಿಯ ತರುವೆ. ಅವಕಾಶವ ಕೊಡದೆ ಕ್ಷತ್ರಿಯ ಧರ್ಮಕ್ಕೆ ಸ್ಫೂರ್ತಿಯ ನೀಡೆ. ಎಷ್ಟು ಪಿತಾ, ಅಪಾರ್ಥಗಳಿಗೆ ಅವಕಾಶವ ಕೊಡದೆ ಕ್ಷತ್ರಿಯ ಧರ್ಮಕ್ಕೆ ಸ್ಫೂರ್ತಿಯ ನೀಡಿ. ಚಿಕ್ಕವನೆಂದೆನ್ನನು ನೀ ಪರಿಲೆಕ್ಕಿಸದೆ ತಗೆ ನುಡಿಯುವಿರಿ. ಅಪಶ್ರುತಿಯ ಈ ನುಡಿಯ ಸಹಿಸಲು ನಾವು. ದ್ರೋಣಾಚಾರ್ಯರು ರಚಿಸಿದ ವ್ಯೂಹವ ಬಾಣದ ಗುರಿಯಂ ಚದುರಿಸುವೆ. ಎಷ್ಟು ಪಿತಾ, ದ್ರೋಣಾಚಾರ್ಯರು ರಚಿಸಿದ ವ್ಯೂಹವ ಬಾಣದ ಗುರಿಯಂ ಚದುರಿಸುವೆ. ಪಾಂಡವ ಸಂತತಿ ಸುಪುತ್ರರು ವಂಚಿಸಿದ ನದಲ್ಲಿ ಗೆಲ್ಲುವರತೆ. ದೊಡ್ಡಪ್ಪ, ಪಾಂಡವ ಸಂತತಿ ಸುಪುತ್ರರು ವಂಚಿಸಿದ ನದಲ್ಲಿ ಗೆಲ್ಲುವರತೆ. ಮಿಂಚಿನ ವೇಗದಿ ಸಂಚರಿಸಿ ಗೆಲುವಿನ ಲಾಂಛನ ಮೆರೆಸುವೆನು. ಎಷ್ಟು ಪಿತಾ, ಮಿಂಚಿನ ವೇಗದಿ ಸಂಚರಿಸಿ ಗೆಲುವಿನ ಲಾಂಛನ ಮೆರೆಸುವೆನು. ತಾಯಿ ಗರ್ಭದೊಳ್ ಇದ್ದ ಸಮಯದ ಚಕ್ರ ವ್ಯೂಹ ಭೇದಿಸುವ ವಿದ್ಯೆಯ. ತಾಯಿ ಗರ್ಭದೊಳ್ ಇದ್ದ ಸಮಯದ ಚಕ್ರ ವ್ಯೂಹ ಭೇದಿಸುವ ಮಾವ ಶ್ರೀಕೃಷ್ಣನಿಂದ ಹರಿತಿಯನು ಭಯವ ಬಿಡೆ. ದೊಡ್ಡಪ್ಪ, ಮಾವ ಶ್ರೀಕೃಷ್ಣನಿಂದ ಹರಿತಿಯನು ಭಯವ ಬಿಡೆ. ಜಯ ಗಳಿಸಿ ಬರುವೆನು ನಾವು ಶುಭ ನುಡಿಗೆ ಅರಸಿರಿ. ಜಯ ಗಳಿಸಿ ಬರುವೆನು ನಾವು ಶುಭ ನುಡಿಯನ್ನು ಅರಸಿರಿ. ಚಿಕ್ಕವನೆಂದೆನ್ನನು ನೀ ಪರಿಲೆಕ್ಕಿಸದೆ ತಗೆ ನುಡಿಯುವಿರಿ. ಅಪಶ್ರುತಿಯ ಈ ನುಡಿಯ ಸಹಿಸಲು ನಾವು. ಅಪಶ್ರುತಿಯ ಈ ನುಡಿಯ ಸಹಿಸಲು ನಾವು, ಸಹಿಸಲು ನಾವು, ಸಹಿಸಲು ನಾವು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತ್ಯಜದ ತಿರ ಪ್ರಕಾಶದಿಂದ ಅದು ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಆನಂದಾಶ್ರುಗಳನ್ನು ಸುರಿಸಲಿ. ವೀರಪ್ರಸುವಾದ ಸುಭದ್ರೆಯು ಅಭಿಮಾನದಿಂದ ತಲೆದೂಗಲಿ. ಯೋಗ್ಯ ಅವಸರವು ದೊರೆತಾಗ ಯುದ್ಧ ಭೂಮಿಯಲ್ಲಿ ಹೋರಾಡಿ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷಾತ್ರ ಧರ್ಮದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕೆಂದು ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಶಕ್ತಿ ತಿಳಿದಿದ್ದೆನು. ಈಗ ಅದಕ್ಕೆ ಅವಕಾಶ ದೊರಕಿರುವುದು ತಂದೆ. ಅದನ್ನು ವ್ಯರ್ಥ ಮಾಡಬೇಡಿ. ನನಗನುಮತಿಯನ್ನು ಕೊಡಿ. ಆಗ ತಿಳಿಯುವರಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮಾನ್ಯನ ಪ್ರಾರ್ಥನೆ ನಿರಾಕರಿಸಬೇಡಿ. ಈ ಬಾಲಕನ ಉತ್ಸಾಹದ ಮೇಲೆ ಜಲಸಂದನೆಯಾಗದಿರಲಿ. ನಾನು ಸಹ ಸೈನ್ಯವನ್ನು ತೆಗೆದುಕೊಂಡು ಅಭಿಮಾನ್ಯುವಿನ ಸಹಾಯಕ್ಕಾಗಿ ನಿಲ್ಲುವೆನು. ಅಭಿಮಾನು ವ್ಯೂಹವನ್ನು ಬೆಳೆಸಿದೊಡನೆ ಒಳಗೆ ನುಗ್ಗಿ ಭಿನ್ನವಾಗಿ ಕತ್ತರಿಸಿ ಬಿಡುವೆವು.
ಅವನಿಗೆ ಅಪ್ಪಣೆಯನ್ನು ಕೊಡಿ. ಜಯಶೀಲ ಜಯಶೀಲ ಹೋಗಿ ಬಾರೈ ನೀ ಕಂದ ಕಂದ ಅಭಿಮಾನ್ಯು ಎಷ್ಟು ಪ್ರೀತ? ಸುಕುಮಾರ ಭಯವಿಲ್ಲ ಮರೆ ಭೀಮಾ ಸುಕುಮಾರ ಭಯವಿಲ್ಲ ಮರೆ ಹೋಗಿ ಬರಲನು ದೇಶಿ ಹೋಗಿ ಬರಲನು ಅರಸಿ ಕಳೆಯುವೆ ನಿಮ್ಮನು ನಾ ಅರಸಿ ಕಳಿಸುವೆ ನಿಮ್ಮನು ನಾ ಮುರಗರನ ದಯವೋ ಒದಗಲಿ ನಿಮಗೆ ಅಭಿಮಾನ್ಯು ವಿದ್ಯೆಯಲ್ಲಿ ನಿನಗೆ ಜಯವಾಗಲಿ ಹೋಗಿ ಬಾ ಕಂದ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿಯುವುದು? ಭೀಮಸೇನ, ಈ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಟ್ಟಿರುವನು. ವಿದ್ಯರಂಗದಲ್ಲಿ ಒಂದು ಕ್ಷಣವೂ ನಿನ್ನ ಕೈ ಬಿಡಬೇಡ. ಧನಜೇಂದ್ರ ಪ್ರಾಣ ಪದಕವು ಅಚ್ಚಳಿದಂಗೆ ಇವನ ಕೈ ಸೇರಲಿ. ಹೋಗಿ ಬನ್ನಿ. ದೊಡ್ಡಪ್ಪ,
ಪ್ರಾಣೇಶ್ವರಿಗೆ ನಮಸ್ಕರಿಸುವೆನು. ಪ್ರಾಣೇಶ್ವರ, ಪುಟ್ಟರಾಜ್ ಅವರು ಸ್ವಲ್ಪ ವೇದಿಕೆ ಹತ್ರ ಬನ್ನಿ. ಪುಟ್ಟರಾಜ್ ಅವರು ವೇದಿಕೆ ಹತ್ರ ಬನ್ನಿ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು. ಪ್ರಿಯೆ, ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು. ನನ್ನವಳು ನೀನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು. ನನ್ನವಳು ನೀನಾಗಲು. ಓ ಪ್ರಿಯತಮೆ, ಓ ಪ್ರಿಯತಮೆ, ಓ ಪ್ರಿಯತಮೆ, ಓ ಪ್ರಿಯತಮೆ, ಓ ಪ್ರಿಯತಮೆ, ನೀ ನನ್ನ ಬಾಳಿನ ಜೀವವು, ನೀ ನನ್ನ ಪ್ರೇಮದ ರೂಪವು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು. ನನ್ನವಳು ನೀನಾಗಲು. ಕಾಲ್ಗೆಜ್ಜೆ ಮೆರೆವ ಮರ್ದನದಿ ಹಗಲು ಇರುಳಾಯ್ತು ಇನ್ನು ಹಗಲಾಯ್ತು. ಕುಣಿವ ಕಾಲ್ಗೆಜ್ಜೆ ಮೆರೆವ ಮರ್ದನದಿ ಬಂದ ಬೆಸುಗೆಯಲ್ಲಿ ಹಗಲು ಇರುಳಾಯ್ತು ಇನ್ನು ಹಗಲಾಯ್ತು ನಿನ್ನ ನೆನಪಿನಲ್ಲಿ. ಪ್ರಿಯತಮೆ, 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 ನೀ ನನ್ನ ಬಾಳಿನ ಜೀವವು, ನೀ ನನ್ನ ಪ್ರೇಮದ ರೂಪವು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು. ನನ್ನವಳು ನೀನಾಗಲು. ಮೇಘಮಾಲೆಯಲ್ಲಿ ಮುಗುಳು ನಗೆ ತಲ್ಲಿ ಬಂದ ಬೆಸುಗೆಯಲ್ಲಿ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾರೆ ನಿಂತ ಹೃದಯದಲ್ಲಿ. ಮೇಘಮಾಲೆಯಲ್ಲಿ ಮುಗುಳು ನಗೆ ತಲ್ಲಿ ಬಂದ ಬೆಸುಗೆಯಲ್ಲಿ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾರೆ ನಿಂತ ಹೃದಯದಲ್ಲಿ. ಪ್ರಿಯತಮೆ, 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 ನೀ ನನ್ನ ಬಾಳಿನ ಜೀವವು, ನೀ
ಕಾಲ ತಮಗೈದೆ ನಿನ್ನ ಪಡೆಯಲು ನನ್ನದನ್ನು ನೀನಾಗಲು ನನ್ನದನ್ನು ನೀನಾಗಲು. ಪ್ರಾಣೇಶ್ವರ ಸುಂದರಿ, ದೇವ, ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನದಲ್ಲೂ ಹಂಬಲಿಸುತ್ತಿದ್ದೇನು, ಅದು ಇಂದು ಲಭಿಸಿದೆ ಸ್ವಾಮಿ. ಸುಂದರಿ, ನೀನು ನಿನ್ನ ದೇವರ ದರ್ಶನವೇನೋ ಹೊಂದಿದೆ, ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ನೀನು ಏನನ್ನು ಸಿದ್ಧಪಡಿಸಿರುವೇಳು? ಪ್ರಾಣೇಶ್ವರ, ನನ್ನ ಸರ್ವಸ್ವವನ್ನೇ ನಿಮಗಾಗಿ ಮುರುಪಿಟ್ಟಿರುವಾಗ ನನ್ನದೇನುಳಿದಿದೆ ದೇವ? ಅದು ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಪ್ರಾಣೇಶ್ವರ, ಅದು ಮೊದಲಿಂದಲೂ ನಿಮ್ಮದೇ ಅಲ್ಲವೇ? ಪುನಃ ಕೊಡುವ ಅಗತ್ಯವಿಲ್ಲ ಪ್ರಾಣೇಶ್ವರ. ನಾನದನ್ನು ಬಲ್ಲೆನು ಪ್ರೇಯಸಿ, ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ವಸಂತದ ಬಳ್ಳಿಗಳು ದಿನ ದಿನ ಹೊಸ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ಪಕ್ಷಿಗಳು ದಿನ ದಿನ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುವನು. ಈ ಪ್ರೇಮದ ವಿಚಾರವು ಹಾಗೇ ದೇವಿ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂದೇ ನನ್ನ ಆಸೆ ಉತ್ತರ. ದೇವರೇ ಬಂದು ಪೂಜೆಯನ್ನು ಬಯಸಬೇಕಾದರೆ ಭಕ್ತರು ನಿರಾಕರಿಸುವಳೆ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಆದರೆ ಏನು ಮಾಡಲಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮಾರಾಧನೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಎಲ್ಲ ಮಾತು ದೇವ, ಈ 4 ದಿನದಲ್ಲಿ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿವಸವಾದ ನನ್ನನ್ನು ಸಂತೋಷವಾಗಿ ಕಾಲ ಕಳೆಯುವುದಲ್ಲವೇ ಸ್ವಾಮಿ? ಇಲ್ಲ ಉತ್ತರ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠ ರಾಜೇಂದ್ರ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ನಗುಮುಖದಿಂದ ಕಳಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ಯುದ್ಧ ಮಾಡುವಾಗ ನಿಮ್ಮ ತಾಯಿಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯವನ್ನು ಮಾಡುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಲೇಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನು ನಾನು ಬೇದೇರಿಸಿ ನೋಡಲೆ? ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನು ನಾನು ಬೇದೇರಿಸಿ ನೋಡಲೆ? ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರಿದು ತಂದ ಹೂಗಳಿಂದ ಎದೇರಿಸು. ಮನ್ಮನ ಶಾಯಿನಿ, ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಕುವರನ ಪ್ರಿಯ ರಾಣಿ, ಸ್ವರ ಸಂಗೀತದ ವಾಣಿ, ಸೌಗಂಧದ ಪರಿಮಳ ಚೆಲ್ಲಿ ಮನಕಾನಂದ ನೀಡುವ, ಮನಕಾನಂದ ನೀಡುವ. ಗಣೇಶ್ವರಿ, ಮಂದಾರ ಬಾ, ಸಿಂಧೂರ ರಾಣಿ ಬಾ, ನೀಯನ್ನ ಪ್ರೇಮದ ಸುವರಾಣಿ.
ನನ್ನೊಲವೇ ಓಡಿ ಬಾ. ಈ ಕಣ್ಣು ಕಮಲಗಳು ತುಂಬಿಗಳು ನಾಸಿಕವು ಸಂಪಿಗೆಯು ನೀ ನಗಲು ಬಣವು. ಉತ್ತರ ಈ ಕಣ್ಣು ಕಮಲಗಳು ತುಂಬಿಗಳು ನಾಸಿಕವು ಸಂಪಿಗೆಯು ನೀ ನಗಲು ಬಣವು. ಶೃಂಗಾರ ಅಂದವನ್ನು ವರ್ಣಿಸಲ್ಲ ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸಲ್ಲ. ಈ ಹಂದಕ್ಕೆ ಸೋತೆನು ಅಲ್ಲದೆ ಉತ್ತರ. ಹೌದು ಸ್ವಾಮಿ. ಈ ಹಂದಕ್ಕೆ ಸೋತೆನು ಮಂದಾರ ಬಾ ಸಿಂಧೂರ ರಾಣಿ ಬಾ ನೀ ಎಲ್ಲ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ನಿನ್ನಂತರಂಗವಾ ನಾ ಎಲ್ಲ ಬಲ್ಲೆನು ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ. ನಿನ್ನಂತರಂಗವಾ ನಾ ಎಲ್ಲ ಬಲ್ಲೆನು ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ. ಬಾಯನ್ನ ಪ್ರೇಮದ ರಸಿ ತೋಳಿಂದ ನನ್ನನ್ನು ಬಳಸಿ ಬಾಯನ್ನ ಪ್ರೇಮದ ರಸಿ ತೋಳಿಂದ ನನ್ನನ್ನು ಬಳಸಿ ಆನಂದಿಸು ಪ್ರೀತಿಸು ಹೃದಯ ರಾಣಿ. ಅಲ್ಲವೇ ಉತ್ತರ. ಆನಂದಿಸು ಪ್ರೀತಿಸು ಹೃದಯ ರಾಣಿ ಮಂದಾರ ಹೂವಿನ ಸಿಂಧೂರ ರಾಣಿ ಬಾ ನೀವೆಲ್ಲ ಪ್ರೇಮದ ಸುಮರಾಣಿ ನನ್ನೊಲವೇ ತೋಡಿ ಬಾ ನನ್ನೊಲವೇ ತೋಡಿ ಬಾ. ಪ್ರಾಣೇಶ್ವರಿ ಪ್ರೇಮದ ಪೂಜಾರಿ ಬಾ ಮನದಿನ ಸಂಚಾರಿ. ಪ್ರೇಮದ ಪೂಜಾರಿ ಬಾ
ಪ್ರಾಣೇಶ್ವರಿ, ಓ ಪ್ರೇಮದ ಪೂಜಾರಿ, ನಿನ್ನ ಮನಸ್ಸಿನ ಬಂದಿರಲು ಬಂದದಲ್ಲಿ, ಬಂದಿರಲು ಬಂದದಲ್ಲಿ ಇಂದಿನ ಸುಂದರಿ, ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು? ಯುದ್ಧ ಭೂಮಿಯನ್ನು ನಿರ್ಮಿಸಿದ ಆ ಕಲಾವಿದನ ವಿಧಾತನೆ ಬೇರೆ, ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನ ವಿಧಾತನೆ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಪ್ರಾಣೇಶ್ವರ, ಆಗಲ್ಲ. ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರ ನಿರ್ಮಿಸಿರುವನಂತೆ. ಇದುವರೆಗೂ ಗಾನಶಿಲಿಯಾದ ನಾಟ್ಯಮಯ್ಯಾದ ಉತ್ತರನ್ನು ನೋಡುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿ ಉತ್ತರನ್ನು ನೋಡುವಿರಿ. ತರುಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯ ಧರ್ಮ, ಅದನ್ನು ನೀನು ಪರಿಪಾಲನೆ ಮಾಡು. ಹಾಗಾದರೆ ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಖಂಡಿತವಾಗಿ ದುಃಖಿಸುವುದಿಲ್ಲ ಸ್ವಾಮಿ. ಆಹಾ, ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ, ಮಲ್ಲಿಗೆಯ ಗಂಧದಲ್ಲಿ ಸಂಪಿಗೆಯ ಮಾಧುರ್ಯ. ಈ ಸಂಸಾರದ ದುಃಖ ಮಧ್ಯೆಯಲ್ಲಿ ಸ್ವರ್ಗದಷ್ಟು ಆನಂದ ಕೇಳಿ ಧನ್ಯೆ ಧನ್ಯೇ ಉತ್ತರ. ಆರ್ಯವರ್ತದಲ್ಲಿ ನೀನು ನಾರೀ ರತ್ನಳು, ಆರ್ಯವರ್ತದಲ್ಲಿ ನೀನು ಕ್ಷತ್ರಿಯ ರತ್ನರು. ಯುದ್ಧವು ನಿನ್ನ ಕೀರ್ತಿ ಸಂಪತ್ತಲ್ಲವೇ ಸ್ವಾಮಿ? ಸುಂದರಿ, ಪ್ರಾಣೇಶ್ವರ, ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಲಹಾರಾಧನೆ ಅರ್ಪಣೆ ನಿನಗೆ ಅರ್ಪಣೆ. ಪ್ರಾಣೇಶ್ವರಿ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಲಹಾರಾಧನೆ ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ, ಓ ಪ್ರಿಯೇ, ಓ ಪ್ರಿಯೇ. ದೀಪ ಜೊತೆಯಾಗಿ ಬೆಳಗ್ಗೆ ಮೆರೆವಂತ ಕಣ್ಣ ಮಿಂಚು, ಮುತ್ತು ರಕ್ತ ಮಳೆಯಾಗಿ ಚೆಲ್ಲಿ ಒಳೆವಂತೆ ನಗೆಯ ಸಂಚು, ಹರಳಿ ನಿಂತ ಕಮಲದಂತೆ ಪಾದ ಬಿಡಲು ಹೆಜ್ಜೆ ಹೊಲಿವ ಗೆಜ್ಜೆ ನಾದ, ಶ್ರುತಿಯು ಸ್ವರವು ಕಲಗಿರಲು ಹೊಸ ರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ. ಶ್ರುತಿಯು ಸ್ವರವು ಕಲಿತಿರಲು ಹೊಸ ರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ. ಆ ಮನಸ್ಸೇ ಒಂದು ಆಲಯವಾಗಿ, ಆ ಆಲಯ ದೇವತೆ ನೀನಾದೆ, ಆ ಆಲಯ ದೇವತೆ ನೀನಾದೆ, ಧೂಪ ದೀಪ ವೇದಾನದ ಎಲ್ಲ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ, ಏ ಬಾಲಹಾರಾಧನೆ ಅರ್ಪಣೆ ನಿನಗೆ ಅರ್ಪಣೆ. ಒಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ,
ಒಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ ಹರಳಿ ನಿಂತ ಕಮಲದಂತೆ ಪಾದ ಹಿಡಲು ಹೆಜ್ಜೆ ಹೊಳೆವ ಗೆಜ್ಜೆ ನಾಟ ಶ್ರುತಿಯು ಸ್ವರವು ಕಲೆತಿರಲು ಹೊಸ ರಾಗದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ ಶ್ರುತಿಯು ಸ್ವರವು ಕಲಿತಿರಲು ಹೊಸ ರಾಗದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ ಆ ಮನಸ್ಸೇ ಒಂದು ಗೋಪುರವಾಗೆ ಆ ಗೋಪುರ ಕಲಸವು ನೀನಾಗೆ ಆ ಗೋಪುರ ಕಲಶವು ನೀನಾಗೆ ಹೂವು ಹಣ್ಣು ಮಾವನ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಲವಾರದಲ್ಲಿ ಅರ್ಪಣೆ ನಿನಗೆ ಅರ್ಪಣೆ. ಹಾಗಾದ್ರೆ ನಿನಗಾವ ಗೌರವವಿಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ವೀರ ಮಾತೆಯರು ವೀರ ಪತ್ನಿಯರು ತನ್ನ ಹೃದಯದ ದುಃಖಾವೇಗವನ್ನು ಅಡಗಿಸಿಟ್ಟುಕೊಂಡು ಇರುವುದು ಸ್ವಾಮಿ. ರಣಾರಂಗದಲ್ಲಿ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿ ಯಾರು? ಹಾಗಾದರೆ ಈ ಕುರುಕ್ಷೇತ್ರದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ದುಃಖಿಸುವುದಿಲ್ಲವೇ? ಖಂಡಿತವಾಗಿ ದುಃಖಿಸುವುದಿಲ್ಲ ಸ್ವಾಮಿ. ಸುಂದರ ಲೋಕದ ಸೌಂದರ್ಯ ಮೇಡಮ್ ನಿರ್ಮಲವಾಗಿ ಸೇರ ಸುಂದರ ಲೋಕದ ಸೌಂದರ್ಯ ದೇವನಿಂದಿದು ನೀ ಬಾಳ ನಿರ್ಮಲವಾಗಿ ಸೇರ ಒಂದೇ ಜೀವನದ ದೇಹವೆಂದು ಸುಂದರ ಲೋಕದ ಸೌಂದರ್ಯ ನಿನ್ನಂತ ವೀರ ಯೋಧರನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕಂದ. ತಾಯಿ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಿರಿ. ನನ್ನನ್ನು ಯುದ್ಧಕ್ಕೆ ಕಳಿಸಿಕೊಡು. ಕುಮಾರ, ಈ ದಿನ ದ್ರೋಣ ಚಕ್ರವನ್ನು ಬೇಯಿಸುತ್ತಾಗಿ ಪಾಂಡವರಲ್ಲಿ ಪ್ರತಿಜ್ಞೆ ಮಾಡಿರುವಂತೆ ಇದು ನಿಜವೇ ಕಂದ? ಹೌದು ತಾಯಿ. ಈ ದಿನ ಸುಭದ್ರೆಯು ವೀರ ಮಾತೆ ಎಂದು ಜಗತ್ತಿಗೆ ತೋರಿಸುವೆನು. ನನ್ನ ಅಸಮ ಸಾಹಸದ ಫಲದಿಂದ ಆಚಾರ್ಯ ದ್ರೋಣರು ಸ್ತಂಭಿತರಾಗುವರು. ನನ್ನನ್ನು ಹರಸು ತಾಯಿ. ಕುಳಿತುಕೋ ಕಂದ. ಮಂಗಳದಾಯೇ ಸುದಿನ ಮಧುರವಾಗಲಿ Para
ಜಯಶಾಲಿ ಹಾಗೂ ಪುತ್ರ, ನಿನ್ನ ತಾಯಿಯ ಪ್ರೇಮವು, ತಂದೆ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು, ಬಾಲನಂದರ ಆಶೀರ್ವಾದವು, ಈ ಉತ್ತರೆ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಜಯಶಾಲಿಯಾಗಿ ಹೋಗಿ ಬಾ ಪುತ್ರ. ಹಾಗೇ ಆಗಲಿ. ಎಲ್ಲವೂ ದುತ್ಸಾಸನ, ಎಲ್ಲಿ ಹಡಗಿರುವೆ? ಅಂದು ದ್ರೌಪದಿ ವಸ್ತ್ರಾಭರಣ ಮಾಡಿದೆಯಲ್ಲವೋ, ಬಾ ಈಗ ಯುದ್ಧಕ್ಕೆ ಸಿದ್ಧನಾಗು. ಪರಮ ಪಾದಗಿ ಸಾರು ಸಮರಗೆ ತುಂಟರ ನಿನ್ನಯ ದೊಡ್ಡವ ಮುರಿವೆನ ದುರುಳಗೆ ಸೌರ್ಯವ ತೋರುವಯ ಬರವ ಧೈರ್ಯದಿ ನಾ ಮರೆವೆ ಸಮರಸದ ಸಮನವಾಗಿ ದೊರಕುವುದೇ ಮಾತಾತ್ಮಜ. ಹೊರಹರಿ ಪರಿತ ಮುನ್ನ ಪರಿಪರಿವಿಧದಲ್ಲಿ ನಿನ್ನ ಹೊರಹರಿ ಪರಿತ ನಿನ್ನ ಪರಿಪರಿವಿಧದಲ್ಲಿ ನಿನ್ನ ಸಮರಸದ ಸಮನವಾಗಿ ದೊರಕುವುದೇ ಮಾತಾತ್ಮಜ. ಹದಮ ಯುದ್ಧಕ್ಕೆ ಸಿದ್ಧನಾಗು. ಓ ಹೊಟ್ಟೆ ಬಾಕ ಭೀಮ, ಎಷ್ಟೊಂದು ತಲೆವೆಲ್ಲ ನಡುವೆಯೋ. ಪ್ರಾಣದ ಮೇಲೆ ಆಸೆ ಇದ್ದರೆ ಇಲ್ಲಿಂದ ತೊಲಗು, ಇಲ್ಲವಾದರೆ ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು. ಬಾರ ಭೀಮಾ. ಪಾಂಚಾಲಿ ಬಾ. ಛಾಲಿ, ಆ ನಿನ್ನ ಸಬತವು ಹೀಡೇರಿತು. ಅಂದು ತುಂಬಿದ ರಾಜ್ಯಸಭೆ ನನ್ನ ಮಾನವನ ಕಳೆದ ನಾಯಿ ನೀನಿಂದು ಸಾಯಿ. ಸ್ಕ್ರೀನ್ ಬುಡಿ ಅಂದ್ರೆ ಇವ್ರ ಸಂಕಟ. ಪ್ರಿಯತಮೆ, ಸ್ವಾಮಿ, ನಿನ್ನ ಸಬತವನ್ನು ಈಡೇರಿಸಿದೆ. ಈ ಸುಂದರ ಸಮಾರಂಭದಲ್ಲಿ ನನಗೆ ಸಂತೋಷ ಭರಿಸುವೆಯಾ? ಹಾಗೆ ಆಗಲಿ ಸ್ವಾಮಿ. ಹಾಗಾದರೆ ನನ್ನ ತೊಡೆ ಮೇಲೆ ಕುಳಿತುಕೋ. ಜಾಣೆ ಒದ್ದಾಡುವೆನು ಬಾರೆ, ಜಾಣೆ ಒದ್ದಾಡುವೆನು ಬಾರೆ, ನನ್ನ ಪ್ರೀತಿಯ ರಾಣಿಯು ನೀನು.
ಭೀಮನ ಮಡದಿಯು ನೀನು ಮಾಡಿದ ಪಂಥವ ಬಿಡದೆ ಇರುವೆನ. ಭೀಮನ ಮಡದಿಯು ನೀನು ಮಾಡಿದ ಪಂಥವ ಬಿಡದೆ ಇರುವನ. ಹೊರಗೊಳದ ಮರಣಾಸವಗೊಳಿಸೆ ಹೊರಗೊಳದ ಮರಣಾಸವಗೊಳಿಸಿ ಜಾಲೆ ಮುದ್ದಾಡುವೆನು ಬಾರೆ ಬಲು ಜಾಲೆ ಮುದ್ದಾಡುವೆನು ಬಾರೆ. ದುಶ್ಯಾಸನ ಕರಳನ್ನು ಬಗೆದು ದುರ್ಯೋಧನನ ತೊಡೆಯನ್ನು ಮುರಿದೆ. ದುಶ್ಯಾಸನ ಹೊಡಲನ್ನು ಬಗೆದು ಆ ದುರ್ಯೋಧನ ತೊಡೆಯನ್ನು ಮುರಿವೆ. ಬಿಚ್ಚಿದ ಮುಡಿಯ ಕಟ್ಟಿಸದಿರುವೆ ಬಿಚ್ಚಿದ ಮುಡಿಯ ಕಟ್ಟಿಸದಿರುವೆ ಜಾಲೆ ಮುದ್ದಾಡುವೆನು ಬಾರೆ. ಮುದ್ದಾಡುವೆನು ಬಾರೆ. ಭೀಮನ ಪ್ರೀತಿಯ ರಾಣಿಯು ನೀನು ಭೀಮನ ಪ್ರೀತಿಯ ರಾಣಿಯು ನೀನು ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಸ್ವಾಮಿ ಸಮರಸದ ವೈಭೋಗ ಸಮರಸದ ಸಮರಸದ ನೀನೆಯ ಬಾಣಿನ ಬೆಳ್ಮುಗಿನೇ ನನ್ನಿನ ನಾಟ್ಯಕ್ಕೆ ಕರೆಯೋಲೆ. ನೀನೆಯ ಬಾಣಿನ ಬೆಳ್ಮುಗಿನೇ ನನ್ನಿನ ನಾಟ್ಯಕ್ಕೆ ಕರೆಯೋಲೆ. ನಲ್ಮೆಯ ನೀನು ಪ್ರೇಮದ ನೀನೆ ನಲ್ಮೆಯ ನೀನು ಪ್ರೇಮದ ನೀನೆ. ಒಲವೇ ಸುಖದ ಒಲವೇ ಸುಖದ ಸಮರಸದ ವೈಭೋಗ ಸಮರಸದ ವೈಭೋಗ ಜೀವನ ಸಂಧ್ಯಾ ರಾಗ ಸಮರಸದ. ಇದೆಂತ ಅಪಮಾನ! ಈ ಸಾರಿ ದುರ್ಯೋಧನನ್ನು ನಿನ್ನನ್ನು ಖಂಡಿತವಾಗಿ ವಂಚಿಸದಂತೆ ತೋರುತ್ತಿರುವುದು. ನನ್ನಲ್ಲ ವಾಸುದೇವ, ನಿನ್ನನ್ನು ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಈಗೇನು ಮಾಡುವುದು ಜನಾರ್ದನ? ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಕೂದು ವಿದುಷ್ಟರ ಹೊರಗೆ ಬರುವನು. ಕೃಷ್ಣ ಒಪ್ಪತಕ್ಕ ಮಾತು. ಅಗ್ರದರ ಬಾಯಿಯಿಂದ ವಾಕ್ಯಗಳು ಬರುವುದಿಲ್ಲ, ಅದು ನಾನೇ ಕೂಗುವೆನು. ಎಲ್ಲವೋ ದುರ್ಯೋಧನ, ಎಲ್ಲವೋ ದುರ್ಯೋಧನ, 11 ಅಕ್ಷೈನಿಕರು ಸೈನ್ಯವನ್ನು ನಾಶ ಮಾಡಿದೆ. ದ್ರೋಹಿ ದ್ರೋಹಿ, ನಿನಗೋಗಿ ಕರ್ಣ, ಸೈಂಧವ ಎಲ್ಲ ಮಾರುತಿಗರು ಒಬ್ಬೊಬ್ಬರಾಗಿ ಮರಣ ಹೊಂದಿದರು. ವೀರನಂತ ಸಕನಿಯು ರಣರಂಗದಲ್ಲಿ ಮಡಿದನು. ಚಿ ಹೇಳಿ, ಸೋತನೋ ಎಂತೆ ಸರೋವರದಲ್ಲಿ ಅಡಿಗೆ ಕೊಡ್ತಿರುವೆಯೋ? ಶಕ್ತಿ ಇದ್ದರೆ ಬಾ, ಈ ಭೀಮನ ಜೊತೆ ಯುದ್ಧ ಮಾಡು. ಧೈರ್ಯ ಇದ್ದರೆ ಎದುರಿಗೆ ಬಾರು. ಬರುವೆಯೋ? ಅಲ್ಲಿಗೆ ಬರುವೆನು. ನಾನು ಪ್ರಾಣ ಭಯದಿಂದ ಅಡಿಗೆ ಕುಳಿತಿಲ್ಲವೋ? ಪ್ರಮತ್ತ ವಿಕ್ರಮದಿಂದ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದಿದ್ದೆ ಅಷ್ಟೇ. ಧೈರ್ಯವಿದ್ದರೆ ಬಾರೋ. ಈ ಶುಭ ಮುಹೂರ್ತವನ್ನು ನಾನು ಕಾಯ್ತಿದ್ದೆ.
ಬಾರೋ ಅದಮ, ಯುದ್ಧಕ್ಕೆ ಸಿದ್ಧರಾಗು. ವಿರಾಟ ನಗರ ವಿರಾಟರಾಯನ ಹಡಿಗೆ ಮನೆಯ ಪಟ್ಟಂಗಿ ಬೇರೆ ಹೃದಯವನ್ನು ನೀನೇನು ಬಲ್ಲೆ? ಬಾ, ಯುದ್ಧಕ್ಕೆ ಸಿದ್ಧರಾಗು. ಉತ್ತಮ ದುರ್ಯೋಧನ, ಉತ್ತಮ ಧರ್ಮರಾಜ, ಕೌರವರ ಉನ್ನತ ಧ್ವಜದಡಿಯಲ್ಲಿ ಹೊರಟ 11 ಅಕ್ಷೋಣಿದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ನನ್ನ ಗದೆ. ಪಾಂಡವ ವೀರರೇ, ಸಾಮರ್ಥ್ಯವುಳ್ಳವರು ಒಬ್ಬರಾಗಿದ್ದಲ್ಲಿ ಗದ ಯುದ್ಧಕ್ಕೆ ಕರೆಯುತ್ತಿರುವೆನು. ಭೀಮಸೇನ, ಇದು ನಿನ್ನ ಯುದ್ಧಕ್ಕೆ ಆಹ್ವಾನ. ದುರ್ಯೋಧನನಿಗೆ ಏನೆಂದು ಉತ್ತರ ಕೊಡಬೇಕು? ಕೃಷ್ಣ, ಉತ್ತರ ಕೊಡಲು ಸಮಯವಿಲ್ಲ. ಯುದ್ಧವೇ ಸಿದ್ಧ. ನನ್ನನ್ನು ಒದಿಸುವೆ, ಆದರೆ ಸಮುದ್ರ ವೇಷ್ಟಿತ ಪರಿವೇಷ್ಟಿತವಾದ ಸಕಲ ಸಂಪದವು ನಿನ್ನದಾಗುವುದು. ದುರ್ಯೋಧನ, ನೀನು ನನ್ನನ್ನು ಒದಿಸಬಲ್ಲೆ, ಆದರೆ ಅಚಂಡ ಚಕ್ರವರ್ತಿಯಾಗಿ ನೀನು ಬದುಕುವೆ. ಬಾ, ಯುದ್ಧಕ್ಕೆ ಸಿದ್ಧನಾಗು. ಯುದ್ಧಕ್ಕೆ ನಿಲ್ಲು. ಮಾವಗಾರನು ಮೋಸಗಾರನು ಗಂಡಸೆ ಬಾರಣ ರಂಗಕ್ಕೆ ಅದಮನ ಒಲಿಸದಿವನ ಅದಮನ ಒಲಿಸದಿವನ ದುರುಳ ಕೌರವನ ಹಣೆಬರ ಹೊತ್ತಲು ದುರುಳ ಕೌರವನ ಹಣೆಬರ ಹೊತ್ತಲು ಹಣೆದು ಕೆಡಗಿವೆ ಎಡಬಿಡದಿವನ ಕೌರವನ ಹಣಬರ ಹೊಕ್ಕಲು ಹಣದು ಕೆಡಗುವೆ ಎಡಬಿಡದವನ ಕಠೋರ ಹೃದಯವ ಭೇದಿಸಿದವನ ಕಠೋರ ಹೃದಯವ ಭೇದಿಸಿದವನ ತಾವು ಬಯಸುತ್ತ ಅದಮನು ಒದಿಸದಿವನ ತಾವು ಬಯಸುತ್ತ ಅದಮನು ಒದಿಸದಿವನ ತಾವು ಬಯಸುತ್ತ ಅದಮನು ಒದಿಸದಿವನ
ಈ ಭೀಮರಾಯರ ಪಟ್ಟಾಭಿಷೇಕದ ನಂತರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ರಾತ್ರಿಯಿಂದ ಕಾರ್ಯಕ್ರಮವನ್ನು ನೋಡಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಿದ ಎಲ್ಲ ಕಲಾ ಪ್ರೇಕ್ಷಕ ಬಂಧುಗಳಿಗೆ ನಮ್ಮ ಕಲಾ ತಂಡದ ವತಿಯಿಂದ ಮತ್ತು ವಾದ್ಯಗೋಷ್ಠಿ ವೃಂದದವರಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.